ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 8ನೇ ವಾರ ಶುರುವಾಗಿದೆ. ಪಂಚಾಯತಿ ಎಲ್ಲ ಮುಗಿತಾ ಬರ್ತಾ ಇದೆ. ಈ ಪಂಚಾಯತಿ ಮುಗಿದ ಮೇಲೆ ಮಂಡೇ ಸ್ಟಾರ್ಟ್ ಆಗುತ್ತೆ. ಮಂಡೇ ಎಪಿಸೋಡ್ ತೋರಿಸ್ತಾ ನಮ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿನ. ಆಕ್ಚುಲಿ ಇವತ್ತೇ ತೋರಿಸಬಹುದು, ಕೊನೆಯಲ್ಲಿ ಹೇಳಕ್ಕಾಗಲ್ಲ. ಆದ್ರೆ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಯಾರು, ಇವರ ಬ್ಯಾಕ್ ಗ್ರೌಂಡ್ ಏನು, ಏನ್ ಮಾಡ್ತಾ ಇದ್ರು ಇವರು, ಇವರಿಂದ ನಮ್ಮ ಬಿಗ್ ಬಾಸ್ ಸೀಸನ್ 11ಗೆ ಏನಾದ್ರು ಕಳೆ ಬರುತ್ತಾ? ಆಲ್ರೆಡಿ ತುಂಬಾ ಜನ ಹೇಳ್ತಾ ಇದಾರೆ ಸಪ್ಪೆ ಇದೆ, ಚೆನ್ನಾಗಿ ಬರ್ತಾ ಇಲ್ಲ ಶೋ, ಚೆನ್ನಾಗಿಲ್ಲ, ಇಂಟ್ರೆಸ್ಟೇ ಬರ್ತಾ ಇಲ್ಲ ನೋಡೋಕೆ ಅಂತಾರೆ. ಬಟ್ ಈ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಏನಾದ್ರೂ ಬದಲಾವಣೆ ಆಗುತ್ತಾ ಅಂತ ಕಾದ್ ನೋಡ್ಬೇಕು. ಏನಕ್ಕಂದ್ರೆ 10ನೇ ಸೀಸನ್ ಅಲ್ಲಿ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ರು, ಬಟ್ ಅದರಿಂದ ಬದಲಾವಣೆ ಆಗಿದ್ದು ಏನು ಇರಲಿಲ್ಲ. ಬಟ್ ಈ ಸಲ ಮಾತ್ರ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಒಬ್ಬ ಫಿಮೇಲ್ ಕಂಟೆಸ್ಟೆಂಟ್. ಇವರು ಆಲ್ರೆಡಿ ತೆಲುಗು ಬಿಗ್ ಬಾಸ್ ನಲ್ಲಿ ಹೋಗಿದ್ರು. ಬಿಗ್ ಬಾಸ್ ಸೀಸನ್ 7 ನಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದ್ರು. ಒಮ್ಮ ಜಗಳ ಆಡ್ತಾಳೆ ಅಂದ್ರೆ ಎಲ್ಲರಿಗೂ ಭಯ, ನಡಕ ಹುಟ್ಟಾಗುತ್ತೆ. ಯಾರನ್ನೂ ಬಿಡಲ್ಲ. ರಮ್ಮ ಮಾರಾಮಾರಿ ಡಿಬೇಟ್ ಮಾಡ್ತಾಳೆ, ಮಾರಾಮಾರಿ ಆರ್ಗ್ಯುಮೆಂಟ್ ಮಾಡ್ತಾಳೆ. ಖಂಡಿತವಾಗ್ಲು ಯಾವುದೇ ಒಂದು ಸಿಚುವೇಶನ್ ಅಲ್ಲೂ, ಯಾವುದೇ ಒಂದು ಸಂದರ್ಭದಲ್ಲೂ ತಗ್ಗೇದೇಲೆ ಅಂತ ನೋಡಿ, ಆ ರೀತಿಯಾಗಿರ್ತಾಳೆ ಈ ಒಮ್ಮ. ಅಷ್ಟೊಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ತುಂಬಾ ಬದಲಾವಣೆ ಆಗುತ್ತೆ ಅನ್ಕೊಂಡಿದೀನಿ ಈ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ. ಅವ್ರ ಹೆಸರನ್ನೇ ಶೋಭಾ ಶೆಟ್ಟಿ ಅಂತ. ಹೌದು, ಇವರು ಬಿಗ್ ಬಾಸ್ ಸೀಸನ್ 7 ನಲ್ಲಿ ತೆಲುಗಲ್ಲಿ ಪಾರ್ಟಿಸಿಪೇಟ್ ಕಂಟೆಸ್ಟೆಂಟ್ ಆಗಿ ಮಾಡಿದ್ರು. ಹತ್ತತ್ರ ಹೋಗಿದ್ರು, ಟಾಪ್ ಹೋಗಿದ್ರು, ಬಟ್ ಟಾಪ್ ಹೋಗ್ಲಿಲ್ಲ. ಆದ್ರೆ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್. ತೆಲುಗು ಸೀರಿಯಲ್ ಫಾಲೋ ಮಾಡಿದ್ರೆ ಸ್ವಲ್ಪ ಐಡಿಯಾ ಇರುತ್ತೆ. ಕಾರ್ತಿಕ ದೀಪಂ ಅಂತ ಫೇಮಸ್ ಸೀರಿಯಲ್, ಆ ಸೀರಿಯಲ್ ಅಲ್ಲಿ ಇವರು ಆಕ್ಟ್ ಮಾಡ್ತಾ ಇದ್ರು ಮೋಕ್ಷಿತಾ ಕ್ಯಾರೆಕ್ಟರ್ ಅಲ್ಲಿ. ಅವರೇನೆ ಈ ಬಿಗ್ ಬಾಸ್ ಸೀಸನ್ 11 ಕನ್ನಡದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬರ್ತಾ ಇದ್ದಾರೆ. ಆದ ಕಾರಣ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇವರು. ಇನ್ನೊಬ್ಬ ಬಂದ್ಬಿಟ್ಟು ರಜತ್ ಅಂತ. ಇವರು ಬಂದ್ಬಿಟ್ಟು ನಮ್ಮ ಕನ್ನಡದವರೇ. ಕನ್ನಡದಲ್ಲಿ ರಾಜಾ ರಾಣಿ ಶೋ ನೋಡಿರ್ತಾರಲ್ಲ, ಅದರಲ್ಲಿ ಒಂದು ಕಂಟೆಸ್ಟೆಂಟ್, ಅಂದ್ರೆ ಅದರಲ್ಲಿ ಒಂದು ಪಾರ್ಟಿಸಿಪೇಟ್ ಆಗಿ ಮಾಡ್ತಾ ಇದ್ರು. ಇವರು ಎಸ್ಪೆಷಲ್ ಆಗಿ ತುಂಬಾ ಜನ ಹೇಳ್ತಿದ್ದಾರೆ ದರ್ಶನ್ ಫ್ಯಾನ್ ಅಂತ. ಎನಿವೆ, ಯಾರೇ ಆದ್ರೂ ಈ ಬಿಗ್ ಬಾಸ್ ಸೀಸನ್ 11 ಬದಲಾವಣೆ ಆಗ್ಬೇಕಂತ ನಾವು ಬಯಸ್ತೀವಿ. ಟೋಟಲ್ ಆಗಿ ನೋಡಿದ್ರೆ ಇವ್ರು ಮಾತ್ರ ತುಂಬಾ ಅಂದ್ರೆ ತುಂಬಾ, ನನಗೆ ರಜತ್ ಅಷ್ಟು ಬಗ್ಗೆ ಗೊತ್ತಿಲ್ಲ, ಬಟ್ ಶೋಭಾ ಶೆಟ್ಟಿ ಅವ್ರ ಬಗ್ಗೆ ಗೊತ್ತು. ಇವರು ನೋಡಿದೀನಿ, ಬಿಗ್ ಬಾಸ್ ಅಲ್ಲೂ ನೋಡಿದೀನಿ, ಸೀರಿಯಲ್ಸ್ ಅಲ್ಲೂ ನೋಡಿದೀನಿ. ಬಿಗ್ ಬಾಸ್ ಅಲ್ಲಿ ಜಗಳ ಆಡಿದ್ರು. ಆದ್ರೆ ಅಂದ್ರೆ ಗೌತಮ್ ಕೃಷ್ಣ ಅಂತ ಈಗಲೂ ಇದಾರೆ, ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ದಾರೆ ಈಗ 8 ಸೀಸನ್ ಅಲ್ಲಿ. ಅವ್ರ ಹತ್ರ ಆರ್ಗ್ಯುಮೆಂಟ್ ಮಾಡಿತ್ತು ಅಂದ್ರೆ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ವಲ್ಪ ಜಗಳ ಗಂಟೆ ಅಂತ ಹೇಳ್ಬೋದು. ಮತ್ತೆ ಈ ಕನ್ನಡ ಸೀಸನ್ 11ಕ್ಕೆ ಯಾವ ರೀತಿ ಹೆಲ್ಪ್ ಮಾಡ್ತಾರೆ, ಯಾವುದೇ ಒಂದು ಬಂದ್ಮೇಲೆ ಯಾರ ಹತ್ರ ಗ್ರೂಪಿಸಮ್ ಅಲ್ಲಿ ಸೇರಿದಾನೆ, ಸಿಂಗಲ್ ಆಗಿ ನನ್ಗನ್ಸುತ್ತೆ ಈ ಬಿಗ್ ಬಾಸ್ ಸೀಸನ್ 11ರಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ತಗೊಂಡ್ರೆ ಟಾಸ್ಕ್ ಅಲ್ಲಾಗ್ಲಿ, ಸ್ವಲ್ಪ ಏನನ್ನ ಇದ್ರಲ್ಲಾಗುತ್ತೆ, ಸ್ವಲ್ಪ ಬೊಬ್ಬೆಗೌಡ ಮುಗಿಸಿದ್ ಇಬ್ರೇ ಕಾಣ್ತಾರೆ. ಇನ್ನೆಲ್ಲರ ಟುಸ್ಸನೆ ಲಾಸ್ಟ್ ಕೊನೆ. ಈಗ ಬರೋ ವೀಕ್ ಚೈತ್ರ ನಾಮಿನೇಟ್ ಆದ್ರೆ ಮನೆಗೆ ಹೋಗೋದು ಗ್ಯಾರಂಟಿ. ಏನಕ್ಕಂದ್ರೆ ಆ ರೀತಿ ಆರ್ಗ್ಯುಮೆಂಟ್ ಆಗಿದ್ರೆ ಕಿಚ್ಚ ಸರ್ ಹತ್ರ ಇರಲ್ಲ. ಟೋಟಲ್ ಆಗಿ ಇವತ್ತಿನ ಒಂದು ಎಲಿಮಿನೇಟ್ ಆದ್ಮೇಲೆ ಮನೆಗೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದಾಗ ಇಬ್ರು ಬರ್ತಾರೆ. ನಾನು ಮೊದಲೇ ಹೇಳಿದೆ, ಶೋಭಾ ಶೆಟ್ಟಿ ಅಂತ ಒಬ್ರು, ರಜತ್ ಅಂತ ಒಬ್ರು. ಈ ರಜತ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಫೋಟೋಸ್ ಹಾಕ್ತೀನಿ, ನೀವು ನೋಡ್ಬೋದು. ಇವರೇನೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬರೋದು. ಆದಿತ್ಯವಾರ ಅಂದ್ರೆ ಭಾನುವಾರ ಎಪಿಸೋಡ್ ಈ ರೀತಿ ಒಂದು ಹೇಳಿದ್ ಮೊದ್ಲೇ ವಿಡಿಯೋ ಬರುತ್ತೆ, ಅದು ನೋಡ್ಬೋದು ನೀವು. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಇವ್ರು ಬರ್ತಾರೆ. ಇವರ ಸ್ಥಾನ ಖಂಡಿತವಾಗ್ಲೂ ತುಂಬಾ ಮುಖ್ಯ ಆಗಿರುತ್ತೆ. ಇದರಿಂದ ಏನಾದ್ರೂ ಬದಲಾವಣೆ ಬರುತ್ತಾ ನಮ್ ಸೀಸನ್ 11 ಅಂತ ನೋಡ್ಬೇಕು. ಮತ್ತೆ ಇವ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು, ಇವ್ರ ಬಗ್ಗೆ ಐಡಿಯಾ ಇದೆಯಾ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.